ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ವ್ಲಾಗ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಒತ್ತೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ನಾನು ಬೆಳಿಗ್ಗೆ ಒಂದು 8:30ಗೆಲ್ಲ ಮಕ್ಕಳಿಗೆ ಸ್ಕೂಲಿಗೆ ಬಿಡಬೇಕಾಗಿತ್ತು. ಸೊ ಅಂದರೆ ಅವ್ರಿಗೆ 8:30ಗೆಲ್ಲ ಸ್ಕೂಲು ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೂ ಮುಂಚೆ ಬಿಫೋರ್ ನಾನು 10 ಮಿನಿಟ್ಸ್ ಅವ್ರನ್ನ ಸ್ಕೂಲ್ ಹತ್ರ ಬಿಡಬೇಕು. ಇಲ್ಲಿ ನಾನು ಸ್ಕೂಲ್ ಹತ್ರ ಇವರಿಬ್ಬರನ್ನು ಬಿಡ್ತಾ ಇದ್ದೀನಿ. ಅಂದರೆ ಚಿಕ್ಕವನನ್ನು ಬೇರೆ ಸ್ಕೂಲು ಮತ್ತು ದೊಡ್ಡವನು ಬೇರೆ ಸ್ಕೂಲ್ ಹಾಕ್ಕೊಂಡಿದ್ದೀನಿ. ಬೇರೆ ಏನಿಲ್ಲ, ಅಂದರೆ ಅವನು ಸ್ವಲ್ಪ ಇನ್ನೂ ಚಿಕ್ಕವನಲ್ವ, ಹಾಗಾಗಿ ಹತ್ರ ಇರುವಂತಹ ಸ್ಕೂಲು, ಅಂದರೆ ಅವನಿನ್ನ ನರ್ಸರಿ, ಹಾಗಾಗಿ ಪಕ್ಕದಲ್ಲಿರುವಂತಹ ಸ್ಕೂಲಿಗೆ ಹಾಕ್ಕೊಂಡಿದ್ದೀನಿ. ಇವನು ಬಂದು ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡು. ಸೊ ಇವನು ಬೇರೆ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಇಲ್ಲಿ ಸ್ಕೂಲಿಗೆ ಅವರಿಬ್ಬರನ್ನು ನಾನು ಬಿಟ್ಟು ನನ್ನ ಹಸ್ಬೆಂಡಿಗೆ ನಾನು ತಿಂಡಿನ ತೊಗೊಂಬರ್ತಾ ಇದ್ದೀನಿ. ಅಂದರೆ ಅವರು ಅರ್ಲಿ ಮಾರ್ನಿಂಗ್ ಒಂದು 4:30 ಹಂಗೆ ಅವರು ಡ್ಯೂಟಿಗೆ ಹೋಗ್ತಾರೆ. ಸೊ ಹಾಗಾಗಿ ಅವರಿಗೆ ಅಷ್ಟು ಬೇಗ ನಾನು ಮಾಡ್ಕೊಡೋಕ್ಕಾಗಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಮಕ್ಕಳನ್ನೂ ಕೂಡ ಸ್ಕೂಲಿಗೆ ಬಿಟ್ಟು ಆನಂತರ ನಾನು ಹಸ್ಬೆಂಡ್ಗೆ ತಿಂಡಿ ಮತ್ತು ಮಧ್ಯಾಹ್ನಕ್ಕೆ ಊಟ ಕೂಡ ನಾನು ರೆಡಿ ಮಾಡ್ಕೊಂಡು ಬರಬೇಕು. ಯಾಕೆಂದರೆ ಅವರು ಮಧ್ಯದಲ್ಲಿ ಬರೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಬೆಳಿಗ್ಗೆನೇ ಬೇಗ ಎದ್ದು ತಿಂಡಿ ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡಿಕೊಂಡು ಒಂದೇ ಸರಿ ತೊಗೊಂಬಂದು ಕೊಡ್ತೀನಿ ಇವ್ರಿಗೆ. ಸೊ ಹಂಗೆ ಕೊಟ್ಟಾಗ ಏನಾಗುತ್ತೆ, ಅವ್ರಿಗೂ ಸ್ವಲ್ಪ ಆರಾಮ ಅನಿಸುತ್ತೆ. ಏಕೆಂದರೆ ಮತ್ತೆ ಬಂದು ಹೋಗೋದು ಮಾಡೋದು ಅವ್ರಿಗೂ ಕಷ್ಟ ಆಗುತ್ತೆ. ಸ್ವಲ್ಪ ಫ್ರೀ ಇದ್ದಾಗ ಏನಾಗ್ತಾರೆ, ಬರ್ತಾರೆ, ಬಂದು ಅವರೇ ತೊಗೊಂಡು ಹೋಗ್ತಾರೆ. ಫ್ರೀ ಇಲ್ಲ ಅಂತ ಅಂದಾಗ ನಾನು ಆಲ್ಮೋಸ್ಟ್ ಫ್ರೀ ಅಂತೂ ಇರೋದೇ ಇಲ್ಲ. ಯಾಕೆಂದರೆ ಸ್ವಲ್ಪ ಜಾಸ್ತಿನೇ ಡ್ಯೂಟಿ ಆಗಿರೋದ್ರಿಂದ ನಾನೇ ಯಾವಾಗಲೂ ತೊಗೊಂಬಂದು ಕೊಡೋದು. ಬೆಳಿಗ್ಗೆ ಟೈಮು ತಂದು ನಾನು ಅವ್ರು ಕೊಟ್ಟು ಸ್ವಲ್ಪ ಅವರು ತಿಂಡಿ ಎಲ್ಲ ಮಾಡಿಕೊಂಡು ಅವ್ರು ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತ ಹೇಳಿ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಅಂತಂದರೆ ಬೆಳಿಗ್ಗೆ 4:30ಗೆ ಬರೋದ್ರಿಂದ ಅವರು ಕೂಡ ತುಂಬಾ ಟಯರ್ಡ್ ಆಗಿರ್ತಾರೆ. ಇವಾಗ ಒಟ್ಟಿಗೆ ಎಲ್ಲನೂ ಒಂದೇ ಸರಿ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಆಲ್ಮೋಸ್ಟ್ 5 ಅವರ್ಸ್ ಆಗುತ್ತೆ ನಾನು ತಿಂಡಿ ತೊಗೊಂಡೋಗೋರು ಕೊಡೋಷ್ಟೊತ್ತಿಗೆ. ಅವರು ಹೋಗಿನೇ 5 ಅವರ್ಸ್ ಆಗಿಬಿಟ್ಟಿರುತ್ತೆ. ಸೊ ಅವ್ರೇನು ತಿಂದಿರಲ್ಲ, ಏನಿಲ್ಲ, ಹಂಗೆ ಹೋಗಿರ್ತಾರೆ. ಹಾಗಾಗಿ ನಾನೇನು ಮಾಡ್ತೀನಿ, ಅವ್ರಿಗೆ ತಿಂಡಿ ಎಲ್ಲ ಕೊಟ್ಟು ಅವರು ತಿಂದು ಎಲ್ಲ ರೆಡಿಯಾಗಿ ಅವ್ರು ಇದಾಗೋ ಅಷ್ಟೊತ್ತಿಗೆ ನಾನು ಅವ್ರದ್ದು ಅರ್ಧ ಕೆಲಸನ ಮುಗಿಸ್ಕೊಡ್ತೀನಿ. ಅಂದರೆ ನಾವಿಬ್ಬರು ಕೂಡ ಒಂದೇ ಓದಿರೋದು, ಹಾಗಾಗಿ ನಾನು ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಈಸಿ ಆಯಿತು. ಅಂದರೆ ನಾನು ಯಾವಾಗ್ಲೂ ತುಂಬ ಹವರ್ಸು ನನಗೆ ಮಾಡೋಕ್ಕಾಗಲ್ಲ. ಏಕೆಂದರೆ ಚಿಕ್ಕ ಮಕ್ಳು ಇರೋದ್ರಿಂದ ನಾನು ಅವನನ್ನು ಕರ್ಕೊಂಬರೋದು ಕರ್ಕೊಂಡು ಹೋಗೋದು ಇದೇ ಟೈಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ನನಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ ಹೋಗಿ ಅವ್ರಿಗೆ ಹೆಲ್ಪ್ ಮಾಡಿಕೊಡ್ತೀನಿ. ನಾನಿನ್ನು ಡ್ಯೂಟಿಗೆ ಅಂತ ಸೇರಿಕೊಂಡಿಲ್ಲ. ಯಾಕೆ ಅಂತಂದರೆ ನಾನು ಆಗಲೇ ಹೇಳ್ದಾಗೆ ನಮ್ಮ ಚಿಕ್ಕ ಮಗ ಇನ್ನೂ ತುಂಬ ಚಿಕ್ಕವನು, ಅಂದರೆ 3.5 ವರ್ಷ. ಸೊ ಹಾಗಾಗಿ ಅವನೊಬ್ಬನೇ ಬಿಟ್ಟು ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಅವನು ಸ್ವಲ್ಪ ದೊಡ್ಡವನಾಗಲಿ, ಅಟ್ಲೀಸ್ಟ್ ಒಂದು UKGಗೆ ಬರಲಿ ಅನ್ನೋವರೆಗೆ ನಾವಿಬ್ಬರು ಇದೇ ಥರ ಹೆಲ್ಪ್ ಮಾಡಿಕೊಂಡು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ನಾನು ಮಾಡ್ಕೋತೀನಿ. ಹಾಗೆ ಮನೆ ಕೆಲಸ ಕೂಡ ನನಗೆ ಅದೇ ಆಲ್ಮೋಸ್ಟ್ ಆಗಿಬಿಡುತ್ತೆ. ಅದಾಗಿ ನಾನು ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನೊಂದು ಅವ್ರಿಗೆ ಡ್ಯೂಟಿಗಳನ್ನ ಮಾಡಿಕೊಡ್ತೀನಿ. ಇಲ್ಲಿ ಅವರು ತಿಂಡಿ ಎಲ್ಲ ತಿನ್ನೋದಕ್ಕೆ ಅಂತ ಹೋದರು. ನಾನು ಅಷ್ಟೊತ್ತಿಗೆ ಪೇಷಂಟ್ ಕೂಡ ಬಂತು. ನಾನು ಆವಾಗಲೇ ಫಸ್ಟು ನೀವು ನೋಡಿರ್ಬೋದು ನಾನೇನೋ ಮಾಡ್ತಾಯಿದ್ದೀನಿ ಅಂತ. ಅದರಲ್ಲಿ ನಾನು ಅವ್ರಿಗೆ ಕ್ಲೋಸ್ ಮಾಡಿ ಕಳಿಸ್ತಾ ಇರೋದು. ನಾನು ಏನು ಓದಿದ್ದೀನಿ ಮತ್ತು ನಮ್ಮದೇನು ಪ್ರೊಫೆಷನಲ್ ಅಂತ ಅಂದರೆ, ನಾನು ಡಯಾಲಿಸಿಸ್ ಟೆಕ್ನಿಷಿಯನು, ನಮ್ಮದು ಮೆಡಿಕಲ್ ಫೀಲ್ಡು. ಸೊ ನಾವಿಬ್ಬರು ಕೂಡ ಒಂದೇ ಕೋರ್ಸ್ ಮಾಡಿರೋದ್ರಿಂದ ಚೆನ್ನಾಗಿ ಹೆಲ್ಪ್ ಆಗ್ತಾಯಿದೆ, ಅದಂತೂ ಸತ್ಯ. ಬಟ್ ಅಂದರೆ ಅವ್ರಿಗೆ ಇದು ಸ್ವಲ್ಪ ಏನಾದ್ರು ಬ್ಯುಸಿ ಇರ್ಬೋದು, ಇನ್ನೊಂದು ಸ್ವಲ್ಪ ಏನಾದರೂ ಕೆಲಸ ಇರ್ಬೋದು, ಆ ಟೈಮಲ್ಲಿ ನನಗೆ ನೋಡ್ಕೊಳ್ಳೋಕ್ಕಾಗತ್ತೆ. ಇಲ್ಲ ಅಂತಂದರೆ ತುಂಬಾ ಕಷ್ಟ, ಯಾವುದಕ್ಕೂ ಒಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಅವ್ರಿಗೆ ಸಪೋರ್ಟಾಗಿ ನಿಂತರೆ ಅವ್ರಿಗೂ ಕೂಡ ಸ್ವಲ್ಪ ಆರಾಮಂತ ಅನಿಸುತ್ತೆ. ಹಂಗಾಗಿ ನಾನು ಬಂದು ಇಲ್ಲಿ ಎಲ್ಲನೂ ಸ್ವಲ್ಪ ಎಲ್ಲ ಮುಗಿಸ್ಕೊಟ್ಟು ಅರ್ಧ ಕೆಲಸ ಮುಗಿಸಿ ಆನಂತರ ನಾನು ಹೋಗ್ತೀನಿ. ಅದೇ ಹೇಳ್ದಾಗೆ ನಾನು ಇಲ್ಲಿ ಪೇಷಂಟು ಕೂಡ ಒಬ್ಬರು ಬಂದಿದ್ದರು. ನಾವು ಕೆಲವ್ರಿಗೆ ಕೈಯಲ್ಲಿ ಮಾಡ್ತೀವಿ, ಇನ್ನು ಕೆಲವ್ರಿಗೆ ಕತ್ತತ್ರ ಮಾಡ್ತೀವಿ. ಕತ್ತತ್ರ ಮಾಡೋದು ಬಂದು ನಮಗೆ ಎಮರ್ಜೆನ್ಸಿ ಅಂತ ಹೇಳಿ ಅಲ್ಲಿ ಕೆಥೆಟ್ರ್ ಹಾಕಿಸ್ಕೊಂಡಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ನಾವು ಕತ್ತಲತ್ರನೇ ಸ್ಟಾರ್ಟ್ ಮಾಡ್ಕೋತೀವಿ. ನಾನು ಫಸ್ಟ್ ತೋರಿಸಿದ್ದು ಕೈಯಲ್ಲಿ, ಅದು ಬಂದು ಫಿಸ್ತುಲಾ ಅಂತ ಹೇಳಿ ಅದಕ್ಕೂ ಕೂಡ ನಾವು ಮಾಡ್ತೀವಿ. ಸೊ ಇದು ಏನಂತಂದರೆ ಎಮರ್ಜೆನ್ಸಿಗೋಸ್ಕರ ಅಷ್ಟೇ ನಾವು ಕತ್ತತ್ರ ಹಾಕೋದು. ಅದನ್ನು ತುಂಬ ದಿನ ನಾವು ಇಡೋಕ್ಕಾಗಲ್ಲ. ಅವ್ರು ಆಲ್ರೆಡಿ ಕೈಯಲ್ಲಿ ಮಾಡಿಸ್ಕೊಂಡಿರ್ತಾರೆ. ಅವ್ರು ಚೆನ್ನಾಗಿ ಎಕ್ಸಸೈಸ್ ಮಾಡಿ ಆ ವೇನ್ಗಳೆಲ್ಲ ಡೆವಲಪ್ ಆಗೋವರೆಗೂ ನಾವು ಕತ್ತಲೆ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಬಂದಿದ್ದರು, ಅವ್ರಿಗೂ ಕೂಡ ನಾನಿಲ್ಲಿ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಆಗಲೇ ಹೇಳ್ದಾಗೆ ನಮ್ಮದು ಬಂದು ಡಯಾಲಿಸಿಸ್ ಕೋರ್ಸ್. ಡಯಾಲಿಸಿಸ್ ಅಂದರೆ ಏನು ಅಂತ ಕೆಲವ್ರಿಗೆ ಕೇಳ್ತಾರೆ. ಬಟ್ ತುಂಬ ಜನ ಆಲ್ಮೋಸ್ಟ್ ಈಗ 3/4 ಜನಕ್ಕೆ ಗೊತ್ತಿರುತ್ತೆ ಏನದು ಅಂತ ಅಂದ್ಬಿಟ್ಟು. ಆದರೆ ಕೆಲವ್ರದ್ದು ಏನಂದರೆ ತಪ್ಪು ಕಲ್ಪನೆ ಕೂಡ ಇರುತ್ತೆ. ಅಂದರೆ ಡಯಾಲಿಸಿಸ್ ಅಂದರೆ ಏನು ಅಂದರೆ ಕಿಡ್ನಿ ಫೇಲ್ಯೂರ್ ಆಗಿಬಿಟ್ಟಿದೆ, ಸೊ ಇನ್ನು ಅವ್ರಿಗೆ ಇದಿಲ್ಲ ಅನ್ನೋ ಥರ ಬರುತ್ತೆ. ಬಟ್ ನಿಜವಾಗ್ಲೂ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಹೇಳಬೇಕು ಅಂತ ಅಂದರೆ ಕಿಡ್ನಿ ಫೇಲ್ಯೂರ್ ಅಂತ ನಾವು ಯಾವತ್ತೂ ಕನ್ಸಿಡರ್ ಮಾಡಲ್ಲ. ಯಾಕೆ ಅಂತ ಅಂದರೆ ಪೇಷಂಟಿಗೆ ಕಿಡ್ನಿ ವರ್ಕ್ ಆಗ್ತಾ ಇರುತ್ತೆ. ಅಂದರೆ ಒಂದು 20-30% ಅಷ್ಟು ಅವ್ರಿಗೆ ವರ್ಕ್ ಆಗುತ್ತೆ. ಯೂರಿನೂ ಕೂಡ ಪಾಸ್ ಮಾಡ್ತಾರೆ ಕೆಲವು ಪೇಷಂಟು, ಮತ್ತು ಮೋಷನ್ನು ಕೂಡ ಪಾಸ್ ಮಾಡ್ತಾರೆ.
ಅಂದರೆ ನಾರ್ಮಲ್ ಲೈಫಿಗಿಂತ ಕಡಿಮೆ ಅಷ್ಟೇ. ಅದು ಬಿಟ್ಟರೆ ಅವರು ಕೂಡ ನಮ್ಮ ಥರನೇ ಎಲ್ಲನೂ ಅವ್ರದ್ದು ಬಾಡಿ ವರ್ಕ್ ಇದ್ದೇ ಇರುತ್ತೆ. ಬಟ್ ಕಿಡ್ನಿ ಫೇಲ್ಯೂರ್ ಅಂತ ನಾವು ಹೇಳೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ನಮಗೆ ಅವ್ರಿಗೆ ಯೂರಿನು ಮತ್ತು ಮೋಷನ್ನು ಅಂದರೆ ಕಂಪ್ಲೀಟಾಗಿ ಪಾಸ್ ಆಗಲ್ಲ. ಅದೊಂದು ಇದಾಗಿರುತ್ತೆ, ಮೈನಸ್ ಆಗುತ್ತೆ. ಮತ್ತು ಅವ್ರಿಗೇನಂದರೆ ಈಗ ನಾವು ದಿನದಲ್ಲಿ 1 ಲೀಟರು ಅಥವಾ 2 ಲೀಟ್ರು ನಾವು ಯೂರಿನ್ ಪಾಸ್ ಮಾಡ್ಬೋದು. ಬಟ್ ಅವ್ರಿಗೆ ಹಾಗಲ್ಲ, ML ಲೆಕ್ಕ. ಅಂದರೆ ಒಂದು 500 ml 400 ml ಈ ಥರ. ಹಂಗಾಗಿ ಅವ್ರಿಗೇನು ಮಾಡ್ತೀವಿ ನಾವು ಮಿಷಿನ್ನ ಯೂಸ್ ಮಾಡಿಕೊಂಡು ಅವರ ಬಾಡಿಯಲ್ಲಿರುವಂತಹ ಎಲೆಕ್ಟ್ರೋಲೈಟ್ಸ್ನ ನಾವು ಆಚೆ ಹಾಕ್ತೀವಿ. ಅಂದರೆ ಬ್ಲಡ್ಡಲ್ಲಿರುವಂತಹ ಎಲೆಕ್ಟ್ರೋಲೈಟ್ಸ್ ಕ್ಯಾಲ್ಶಿಯಮ್ ಆಗಿರ್ಬೋದು, ಕ್ರಿಯಾಟಿನನ್ ಆಗಿರ್ಬೋದು, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಎಲ್ಲನೂ ಕೂಡ ಆ ಬಾಡಿಯಲ್ಲಿ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ನಾವು ಮಿಷಿನ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ಸೆಟ್ ಮಾಡಿ ಪೇಷಂಟ್ಗೆ ನಾವು ಸ್ಟಾರ್ಟ್ ಮಾಡಿಕೊಂಡು ಅದರಲ್ಲಿ ರಿಮೂವ್ ಮಾಡ್ತೀವಿ. ಯಾವುದೇ ಪೇಷಂಟ್ಗೂ ನಾವು ಇಷ್ಟೇ ಮಾಡಬೇಕು ಅಂತ ಏನಿಲ್ಲ. ಆಮೇಲೆ ಎಲ್ಲ ಪೇಷಂಟು ಕೂಡ ಒಂದೇ ಅಲ್ಲ, ಎಲ್ಲರದ್ದು ಕೂಡ ಅವ್ರವ್ರದ್ದು ಬಾಡಿ ಇದೇ ಬೇರೆ ಇರುತ್ತೆ, ಕೆಪಾಸಿಟಿನೇ ಬೇರೆ ಇರುತ್ತೆ. ಮತ್ತು ಅವರವರ ಎಲ್ತ್ ಕೂಡ ಬೇರೆ ಥರನೇ ಇರುತ್ತೆ. ಕಿಡ್ನಿ ಪೇಷಂಟ್ ಹೌದು, ಎಲ್ಲರೂ ಕೂಡ ಕಿಡ್ನಿ ಪೇಷಂಟೇ. ಬಟ್ ಹಾಗಂತ ಅಂದ್ಬಿಟ್ಟು ನಾವು ಅವ್ರನ್ನ ಎಲ್ಲರನ್ನೂ ಕೂಡ ಒಂದೇ ಥರ ಟ್ರೀಟ್ ಮಾಡೋಕ್ಕಾಗಲ್ಲ. ಈಗ ಒಬ್ಬರಿಗೆ ನಾವೇನು ಮಾಡ್ತೀವಿ, ಒಂದು 3 ಲೀಟರ್ಸ್ ಅಷ್ಟು ನೀರನ್ನ ಆಚೆ ತೆಗಿತೀವಿ. ಇನ್ನು ಕೆಲವ್ರಿಗೆ 2 ಲೀಟರ್ ತೆಗೆದ್ರೆ ಸಾಕು. ಇನ್ನು ಕೆಲವರಂತೂ 1 ಲೀಟರಲ್ಲೇ ಇದು ಮಾಡ್ತಾರೆ. ಯಾಕೆಂದರೆ ಅವ್ರವ್ರು ಮೇಂಟೈನ್ ಮಾಡೋ ಕೆಪಾಸಿಟಿ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ನಾವು ಎಲ್ಲನೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ಆ ನಂತರ ನಾವು ಸ್ಟಾರ್ಟ್ನ ಮಾಡಬೇಕು. ಯಾವುದೇ ಆಗಲಿ, ಈಗ ಎಲ್ಲರೂ ಕೂಡ ಒಂದೇ ಇದಾಗಿದ್ದಾಗ ಎಲ್ಲರೂ ಒಂದೇ ಆಗಿರೋ ಚಾನ್ಸೇ ಇಲ್ಲ. ಸೊ ಹಾಗಾಗಿ ನಾವು ನಮ್ಮ ಕೇರ್ಫುಲ್ಲಲ್ಲಿ ನಾವು ಮಾಡಬೇಕು. ಇದು ನಿಜವಾಗ್ಲೂ ತುಂಬ ನೋಡಿದಷ್ಟು ಏನು ಈಸಿ ಕೆಲಸ ಅಂತೂ ಅಲ್ಲ. ಯಾಕೆಂದರೆ ನಮ್ಮ ಎಫರ್ಟು ನಮಗಿದ್ದೇ ಇರುತ್ತೆ. ಒಂದು ಚೂರು ಈ ಸ್ವಲ್ಪ ಆಚೆ ಈಚೆ ಆದ್ರೂ ಪೇಷಂಟು ಜೀವ ಅದು. ಸೊ ಒಂಚೂರು ನಮ್ದು ಹೆಚ್ಚು ಕಮ್ಮಿ ಆದ್ರೂ ಅವ್ರದ್ದು ಇದೇ ಆಗಿಬಿಡುತ್ತೆ, ಡೇಂಜರ್ಸ್ಗೆ ಹೋಗಿಬಿಡುತ್ತೆ. ಆಮೇಲೆ ಈ ಥರ ಪೇಷಂಟ್ಗಳೇಂದರೆ ಎಲ್ಲರೂ ಕೂಡ ಪಾಪ ಒಂದು ಎಂಡ್ ಸ್ಟೇಜ್ ಪೇಪರ್ ಅಂದರೆ ಅವ್ರಿಗೆ ಹೆಲ್ತ್ ಈಗ ಸರಿ ಹೋಗೋದೇ ಇಲ್ಲ ಅನ್ನೋ ಥರ ಇರೋವಂಥ ಪೇಷಂಟ್ಗಳು. ಸೊ ಹಾಗಿದ್ದಾಗ ನಾವು ಒಂಚೂರು ಹಾಗೆ ವೇರಿಯೇಷನ್ ಆಯಿತು ಅಂದ ತಕ್ಷಣ ಸಡನ್ನಾಗಿ ಅವ್ರಿಗೆ ಬೇರೆ ಥರ ಪ್ರಾಬ್ಲಮ್ಗಳು ಶುರು ಆಗಿಬಿಡುತ್ತೆ. ಹಾಗಾಗಿ ನಾವು ಎಷ್ಟು ಕೇರ್ಫುಲ್ಲಾಗಿದ್ದು ಮಾಡ್ತೀವೋ ಅಷ್ಟು ಕೂಡ ಪೇಷಂಟ್ಗೆ ಒಳ್ಳೆಯದು. ಸೊ ನಮ್ಮದು ಒಂದು ರಿಸ್ಕ್ ಕೆಲಸನೇ ಇಲ್ಲ ಅಂತಲ್ಲ, ಬಟ್ ಅಂದರೆ ಒಂದು ಖುಷಿನೂ ಇದೆ ಈ ಕೆಲಸದಲ್ಲಿ. ಯಾಕೆಂದರೆ ಎಲ್ಲರಿಗೂ ಕೂಡ ಎಲ್ಲ ಭಾಗ್ಯನೂ ಸಿಗಲ್ಲ. ಎಲ್ಲರೂ ಈಗ ಇವ್ರು ಯಾರೋ ಪೇಷಂಟು, ನಾವ್ಯಾರೋ, ನಾವೆಲ್ಲೋ ಇರ್ತೀವಿ, ಅವರೆಲ್ಲೋ ಇರ್ತಾರೆ, ಬಂದು ಅಲ್ಲಿ ಸೇರ್ತಾರೆ. ಒಂದು ನಮಗೇನಾಗುತ್ತೆ ಅಂದರೆ ಒಂದು ಫ್ರೆಂಡ್ಲಿ ಥರ ಆಗಿಬಿಡ್ತೀವಿ ನಾವು. ಒಂದು ಪೇಷಂಟು ವಾರದಲ್ಲಿ 3 ಸರಿ ಬರ್ತಾರೆ ಅಂದರೆ ಅವರು ನಮಗೆ ಎಷ್ಟು ಅಟ್ಯಾಚ್ಮೆಂಟ್ ಆಗಿರ್ತಾರೆ ಲೆಕ್ಕ ಹಾಕ್ಕೊಳ್ಳಿ. ಬಟ್ ಅಷ್ಟೇ ಸ್ಟ್ರಗಲ್ ಇದೆ ಅವರಿಗೆ. ಒಂದು ಸುಮ್ಮನೆ ಡಯಾಲಿಸಿಸ್ ಮಾಡಿಸ್ಕೋತೀವಿ ಅಂದರೆ ಸುಮ್ಮನೆ ಖರ್ಚಾಗಲ್ಲ. ಅದರಲ್ಲೂ ಎಷ್ಟೇ ದುಡ್ಡಿದ್ರೂ ಕೂಡ ಒಂದೊಂದು ಸರಿ ಸಫರ್ ಆಗ್ತಾರೆ. ಅಷ್ಟು ಒಂಥರ ಇದಾಗ್ಬಿಡುತ್ತೆ. ಯಾಕಂದರೆ ಮೆಡಿಸಿನ್ಸ್ಗೆ ಎಕ್ಸ್ಟ್ರಾ ಕೊಡಬೇಕು, ಡಯಾಲಿಸಿಸ್ಗೆ ವಾರದಲ್ಲಿ 3 ದಿನ ಅಂದರೆ ಕೌಂಟ್ ಮಾಡ್ಕೊಳ್ಳಿ, ಅಲ್ಲಿ ಎಷ್ಟು ಹಾಸ್ಪಿಟಲ್ ಫೀಸ್ ಇರುತ್ತೋ ಅದನ್ನು ಕಟ್ಟಬೇಕು. ಡಾಕ್ಟರ್ಸ್ ರುಟೀನ್ಗಳನ್ನ ಅವರು ಫಾಲೋ ಮಾಡ್ತಾ ಇರಬೇಕು. ಪ್ರತಿಯೊಂದೂ ಅವ್ರಿಗೆ ತುಂಬಾ ಕಷ್ಟ. ಸೊ ಹಾಗಾಗಿ ನಾನು ಹೇಳೋದು ಎಲ್ತ್ ಬಗ್ಗೆ ಎಲ್ಲರೂ ಕೂಡ ಗಮನ ವಹಿಸಿ, ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ತುಂಬ ಚೆನ್ನಾಗಿ ನಮ್ಮ ಹೆಲ್ತು ನಮ್ಮ ಕೈಯಲ್ಲೇ ಇರುತ್ತೆ. ಅಂದರೆ ಆರೋಗ್ಯನೇ ಭಾಗ್ಯ ಅನ್ನೋದು ಎಷ್ಟು ನಿಜ ಅಂತ ಅನ್ನೋದು ನಮಗೆ ನಿಜವಾಗ್ಲೂ ಗೊತ್ತು. ಏಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಪೇಷಂಟ್ಗಳನ್ನ ನೋಡ್ತಾ ಇರ್ತೀವಿ, ಅವ್ರ ನೋವನ್ನ ನೋಡ್ತಾ ಇರ್ತೀವಿ, ಅವ್ರ ಮಾತುಗಳನ್ನ ಕೇಳಿಸ್ಕೊತಾ ಇರ್ತೀವಿ. ಆವಾಗ ಅನಿಸುತ್ತೆ ನಮಗೆ ಮನುಷ್ಯನ ಜೀವನ ಎಷ್ಟು ಇದಲ್ವಾ, ಅದೇನೋ ನೀರು ಮೇಲಿರೋ ಗುಳ್ಳೆ ಥರ. ಅದು ನೋಡಿದಾಗ ಸುಂದರವಾಗಿ ಕಾಣಿಸುತ್ತೆ, ಬಟ್ ಅದಾದರೆ ಒಂದು ಚೂರು ವೇರಿಯೇಷನ್ ಆದ್ರೂ ಎಷ್ಟು ಸಫರ್ ಆಗ್ತೀವಲ್ವ ಅಂತ. ಹಾಗಾಗಿ ನಾನು ಹೇಳೋದು ಎಲ್ಲರೂ ಲೈಫಲ್ಲೂ ಪ್ರೆಷರ್ ಇದೆ, ಟೆನ್ಷನ್ಗಳಿದೆ, ಜವಾಬ್ದಾರಿಗಳಿದೆ, ಎಷ್ಟೊಂದೆಲ್ಲ ಇರ್ಬೋದು. ಬಟ್ ಫಸ್ಟು ನಾವು ನಮ್ಮ ಹೆಲ್ತ್ನ ನಾವು ನೋಡ್ಕೋಬೇಕು. ಹೆಲ್ತ್ ಚೆನ್ನಾಗಿದ್ದರೆ ಎಷ್ಟೇ ಕಷ್ಟ ಇರಲಿ, ಏನೇ ಜವಾಬ್ದಾರಿಗಳಿರಲಿ ನಾವು ನಿಭಾಯಿಸ್ತೀವಿ. ಬಟ್ ಈ ಥರ ಪ್ರಾಬ್ಲಮ್ಗಳಾಗ್ಬಿಟ್ರೆ ಪಾಪ ಮನೆ ಎಷ್ಟು ಕಷ್ಟ ಗೊತ್ತಾ. ಅವರೇ ಎಷ್ಟೋ ಜನ ಪೇಷಂಟ್ಗಳು ಹೇಳ್ತಾರೆ, ಸಿಸ್ಟರ್ ನಮ್ಮ ಮನೇಲಿ ನನ್ನಿಂದ ಎಷ್ಟೊಂದೆಲ್ಲ ಪ್ರಾಬ್ಲಮ್ ಆಗುತ್ತೆ, ಪಾಪ ಅವ್ರಿಗೆಲ್ಲ ಕಷ್ಟ ಅಂತ. ಇನ್ನು ಕೆಲವರು ಪಾಪ ದುಡ್ಡೇ ಇಲ್ದಿದ್ದವರು ಎಷ್ಟೋ ಜನ ಬಿಟ್ಟೇ ಬಿಡ್ತಾರೆ, ಮಾಡಿಸ್ಕೊಳ್ಳೋದೇ ಇಲ್ಲ. ಹೋದರೆ ಹೋಗ್ತೀವಿ ಬಿಡಿ, ಮಾಡಿಸ್ಕೊಂಡು ಏನು ಪ್ರಯೋಜನ, ಇರೋವರೆಗೂ ಸಾಯ್ಬೇಕಲ್ವ ಅನ್ನೋ ಥರನೂ ಎಷ್ಟೋ ಜನನ ನಾವು ತುಂಬ ಜನ ನೋಡ್ಬಿಟ್ಟಿದ್ದೀವಿ. ಅಂದರೆ ಎಷ್ಟು ಪೇಷಂಟ್ ಬಂದಿದ್ದಾರೋ ಹೋಗಿದ್ದಾರೋ ಲೆಕ್ಕ ಇಲ್ಲ. ಬಟ್ ಆದ್ರೂ ನಮ್ಗನ್ಸುತ್ತೆ ಇರೋವರೆಗೆ ಚೆನ್ನಾಗಿರಬೇಕು. ಲೈಫ್ ಅಂತ ಅಂದಮೇಲೆ ಏನು ದುಡ್ಡು ಇದು ಸಂಪಾದನೆ ಮಾಡೋದೇ ಲೈಫ್ ಅಲ್ಲ, ಆರೋಗ್ಯವಾಗಿರಬೇಕು. ಮತ್ತು ನಮ್ಮ ಜವಾಬ್ದಾರಿಗಳನ್ನ ನಮಗೆಷ್ಟು ಆಗುತ್ತೋ ಅಷ್ಟು ಸುಧಾರಿಸ್ಕೊಂಡಿದ್ರೆ ಸಾಕು ಅಂತ ಅನ್ನೋ ಥರ ಅನಿಸುತ್ತೆ.
ಇವಾಗ ಸಮ್ಮರ್ ಟೈಮ್ ಸ್ಟಾರ್ಟ್ ಆಯಿತು ಅಂತ ಅಂದರೆ ಡಯಾಲಿಸಿಸ್ ಪೇಷಂಟ್ನ ನೀವು ನೋಡೋಕ್ಕೆ ಆಗಲ್ಲ. ಪಾಪ ಎಷ್ಟು ನೀರು 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 ಅಂತ ಕೇಳ್ತಿರ್ತಾರೆ ಗೊತ್ತಾ. ನೀರನ್ನ ನಾವು ಡಯಾಲಿಸಿಸ್ ಪೇಷಂಟ್ಗೆ ಕುಡಿಲೇಬಾರ್ದು ಅಂತ ಹೇಳ್ಬಿಡ್ತೀವಿ. ಅಂದರೆ ಲಿಕ್ವಿಡ್ ಯಾವುದೇ ಅವರು ಕಾಫಿ ಆಗ್ಬೋದು, ಜ್ಯೂಸ್ ಆಗ್ಬೋದು, ಇನ್ಕ್ಲೂಡ್ ವಾಟರು ಎಲ್ಲನೂ ಸೇರಿ ದಿನದಲ್ಲಿ ಅವರು ಒಂದೇ 1 ಲೀಟರ್ ಕುಡಿಬೇಕು ಅಷ್ಟೇ. ನೋಡಿ ಎಷ್ಟು ಕಷ್ಟ ಅಂತ, ಅದು ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ. ನಮ್ಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಆ ಥರ ಹೇಳೋಕ್ಕೂ ಆಗಲ್ಲ, ಬಟ್ ಅಂದರೆ ಹೇಳಲೇಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಅವರು ನೀರು ಜಾಸ್ತಿ ಕುಡಿತಾರಲ್ಲ, ಸೊ ಅವಾಗ ಏನಾಗುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಪಾಪ ಅವರಿಗೆ. ಉಸಿರಾಡೋಕ್ಕಾಗಲ್ಲ, ಮತ್ತು ನೀರು ಅದೇ ಬಾಡಿಯಿಂದ ಕರೆಕ್ಟಾಗಿ ಯೂರಿನ್ ಪಾಸ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಎಲೆಕ್ಟ್ರೋಲೈಟ್ಸ್ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ. ಆಗ ಸಡನ್ನಾಗಿ ಬ್ರೀತಿಂಗ್ ಪ್ರಾಬ್ಲಮ್ ಆಗೋದು, ಅವ್ರಿಗೆ ಅನ್ಕಾನ್ಸಿಯಸ್ ಆಗೋದು, ಮತ್ತು ಊತಗಳು ಸ್ಟಾರ್ಟ್ ಆಗೋದು, BP ಜಾಸ್ತಿ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ಗಳು ಆಗುತ್ತೆ. ಸೊ ಹಾಗಾಗಿ ನಾವು ಹೇಳೋದು ಅವ್ರಿಗೆ ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಬಟ್ ಆದ್ರೂ ಎಷ್ಟು ಇಂಪಾರ್ಟೆಂಟ್ಸ್ ಅಲ್ವಾ ನೀರು ಅನ್ನೋದು. ನಮಗೆ ನಿಜವಾಗ್ಲೂ ಇವಾಗ ನಾವು ಎಷ್ಟು ಬೇಕಾದರೂ ಕುಡಿಬೋದು, ಎಲ್ಲನೂ ಇದು ಮಾಡ್ಬೋದು, ಬಟ್ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಅಯ್ಯೋ ಕುಡಿದ್ರಾಯ್ತು ಬಿಡು, ಇವಾಗ ಏನು ಅರ್ಜೆಂಟ್, ಏನು ಊಟ ತಿಂದಿದ್ದೀನಲ್ಲ ಚೆನ್ನಾಗಿ, ನೀರೇ ಕುಡಿಬೇಕಂತ ಏನಿಲ್ಲ. ಆ ಥರನೂ ಕೂಡ ನಾವು ತುಂಬ ಸರಿ ನೆಗ್ಲೆಕ್ಟ್ ಮಾಡಿರೋದುಂಟು. ಎಷ್ಟೋ ಜನ ಇವಾಗಲೂ ನೆಗ್ಲೆಕ್ಟ್ ಮಾಡ್ತಾರೆ ಆ ಥರ. ಬಟ್ ನಾನು ಹೇಳೋದು, ಚೆನ್ನಾಗಿ ನೀರು ಕುಡೀರಿ, ಹೆಲ್ತಿಯಾಗಿರೋ ಫುಡ್ನ ತಿಂದು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋಣ. ಹಾಗೆ ಯಾವುದೇ ಕಾಯಿಲೆಗಳಿಗೆ ತುತ್ತಾಗದೇ ಇರೋ ಥರ ನಾವು ಜೀವನ ನಡೆಸೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಲೈಕ್ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಒತ್ತೋದನ್ನು ಮರಿಬೇಡಿ. ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗು ಮುಗ್ದಿದೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಆಲ್.